ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮಾದೇಶ್. ಸಿನಿಮಾ ಸ್ಟೈಲ್ನಲ್ಲಿ RBI ಮ್ಯಾನೇಜರ್ ಬಳಿ ಹೋಗಿ ಕೋಟಾ ನೋಟುಗಳನ್ನು ಅಂದರೆ ನಕಲಿ ನೋಟುಗಳನ್ನು ಎಕ್ಸ್ಚೇಂಜ್ ಮಾಡಿ ಅಂತ ಹೇಳಿ ಆವಾಜಾಗಿ ಒಂದು ತಂಡ ಸಿಕ್ಕಿಬಿದ್ದಿರುವಂಥ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಎಲ್ಲವನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನ್ಯೂಸ್18 ಕನ್ನಡದ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾದ ಪೇಜ್ಗಳನ್ನು ಅಂದರೆ ಎಕ್ಸ್ ಖಾತೆ ಆಗಿರ್ಬೋದು, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಖಾತೆಗಳನ್ನು ಕೂಡ ನೀವು ಫಾಲೋ ಮಾಡಿ ಇಂಟ್ರೆಸ್ಟಿಂಗ್ ಮತ್ತು ಎಕ್ಸ್ಕ್ಲೂಸಿವ್ ಕಂಟೆಂಟ್ಗಳನ್ನು ನೀವು ನೋಡ್ಬೋದು. ಸದ್ಯ ಕೋಟಾ ನೋಟುಗಳ ವಿಚಾರ ಆಗಾಗ ಚಾಲ್ತಿಯಲ್ಲಿ ಬರ್ತಾನೆ ಇರುತ್ತೆ. ಎಕ್ಸ್ಚೇಂಜ್ನ ವಿಚಾರ ಇವಾಗಲೂ ಕೂಡ ಅವಕಾಶ ಇದೆ. ಆದರೆ ವಂಚನೆ ಮಾಡುವಂತಹ ಚಾಲಾಕಿಗಳು ಯಾವ್ಯಾವ ರೀತಿ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದಕ್ಕೆ ಇದು ಒಂದು ಕೂಡ, ಈ ಒಂದು ಕೇಸ್ ಕೂಡ ಎಕ್ಸಾಂಪಲ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಂದರೆ ಇವರು ಒಂದು ತಂಡ, 3 ಜನರ ಒಂದು ತಂಡ ಪ್ಲ್ಯಾನ್ ಮಾಡ್ಕೊಂಡಿರುತ್ತೆ. ಸುಮಾರು 7.5 ಲಕ್ಷ ಹಣವನ್ನು, ಕೋಟಾ ನೋಟನ್ನು ತಯಾರು ಮಾಡಿರುತ್ತೆ. ಅದನ್ನು 2,000 ಮುಖಬೆಲೆಯ ನೋಟು ಅಂದರೆ 2,000 ಪಿಂಕ್ ನೋಟುಗಳಿರುತ್ತಲ್ಲ, ಇತ್ತೀಚೆಗೆ ಅದು ಬಂದಾಗಿದೆ. ಆದರೆ ಇದ್ದರೆ ಅದನ್ನು RBI ಬ್ಯಾಂಕ್ಗೆ ಹೋಗಿ ನೀವು ಕೊಟ್ಟರೆ ಅದನ್ನು ಎಕ್ಸ್ಚೇಂಜ್ ಮಾಡಿ ನಾರ್ಮಲ್ ನೋಟ್ ನಿಮಗೆ ಹಣವನ್ನು ಕೊಡ್ತಾರೆ. ಆದರೆ ಇದೇ ರೀತಿಯಾಗಿ ಎಕ್ಸ್ಚೇಂಜ್ ಮಾಡಬೇಕು ಅಂದರೆ ಅದು ಒರಿಜಿನಲ್ ನೋಟ್ ಇರಬೇಕು. ಆದರೆ ಒಂದು ತಂಡ ಏನು ಮಾಡುತ್ತೆ, ಪ್ರಿಂಟ್ ಮಾಡುತ್ತೆ. ಅಂದರೆ ಜೆರಾಕ್ಸ್, ಒಂದು ಕಳಪೆ ಮಟ್ಟದ ಪೇಪರನ್ನು ಹಿಡ್ಕೊಂಡು 2,000 ನೋಟನ್ನ ರೀತಿಯಲ್ಲಿ ಸುಮಾರು 7.5 ಲಕ್ಷ ಹಣವನ್ನು ಪ್ರಿಂಟ್ ಮಾಡ್ತಾರೆ. ಅಂದರೆ ನಕಲಿ ನೋಟ್ ಇದು. ಅದನ್ನು ನೀಟಾಗಿ ನೋಡ್ಕೋತಾರೆ ಸಿನಿಮಾ ಸ್ಟೈಲಿ. ಅಂದರೆ ಒಂದು ಫರ್ಜಿ ಅನ್ನೋ ಮೂವಿ ಬಂದಿರುತ್ತೆ, ಎಲ್ಲರೂ ಕೂಡ ನೆನಪಿದೆ ಅಂತ ಅಂದ್ಕೋತೀನಿ. ಅದರಲ್ಲಿ ಟ್ರೈ ಮಾಡ್ತಾರಲ್ಲ, ಅದೇ ರೀತಿಯಾಗಿ ಈ ಆರೋಪಿಗಳು ಕೂಡ ಪಿಂಕ್ ನೋಟುಗಳನ್ನು 2,000 ಮುಖಬೆಲೆಯ ಸುಮಾರು 375 ನೋಟುಗಳನ್ನು ಪ್ರಿಂಟ್ ಮಾಡ್ತಾರೆ. ಪ್ರಿಂಟ್ ಮಾಡಿ ಅದನ್ನು RBI ಬ್ಯಾಂಕ್ಗೆ ಹೋಗಿ ಕೊಟ್ಟರಾಯಿತು, ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ. ನಾವು ಹಣವನ್ನು 7.5 ಲಕ್ಷ ತೆಗೆದುಕೊಂಡು 3 ಜನ ಹಂಚ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು 3 ಜನ ಪ್ಲಾನನ್ನು ಮಾಡ್ಕೊಳ್ತಾರೆ. ಪ್ಲಾನನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ, ರಮೇಶ್ ಎಂಬಾತ ಏನಿರ್ತಾನೆ, ಈತ ನೇರವಾಗಿ RBI ಬ್ಯಾಂಕ್ಗೆ ಹೋಗ್ತಾನೆ. ಅಲ್ಲಿ ಹೋಗಿ ನಾನು ಮ್ಯಾನೇಜರ್ನ ಮಾತಾಡಬೇಕು ಅಂತೇಳಿ ಕೇಳ್ತಾನೆ. ಏನೋ ಯಾರೋ ದೊಡ್ಡ ವ್ಯಕ್ತಿ ಇದ್ದಂಗೆ ಇದ್ದಾನೆ, ಮ್ಯಾನೇಜರ್ ಏನು ಅಂತ ಹೇಳ್ಬಿಟ್ಟು ಮ್ಯಾನೇಜರ್ ಹತ್ರ ಕಳಿಸ್ಕೊಡ್ತಾರೆ. ಮ್ಯಾನೇಜರ್ ಹತ್ರ ಹೋಗಿ ಮಾತನಾಡ್ತಾ ಇರ್ತಾರೆ. ಸರ್, ನನ್ನ ಹತ್ರ ಒಂದು 7.5 ಲಕ್ಷ ಹಣ ಇದೆ, ಎಲ್ಲವೂ ಕೂಡ 2,000 ನೋಟು. ನಾನು ಬಿಸ್ನೆಸ್ ಮಾಡ್ತಿದ್ದೆ, ಹೀಗಾಗಿ ಅದನ್ನು ಎಕ್ಸ್ಚೇಂಜ್ ಮಾಡಬೇಕಿತ್ತು. ನನ್ನ ಹತ್ರ ಉಳ್ಕೊಂಡಿತ್ತು ಹಣ, ಅದನ್ನು ಎಕ್ಸ್ಚೇಂಜ್ ಮಾಡಬೇಕು ಅಂತೇಳಿ ಅವರನ್ನು ರಿಕ್ವೆಸ್ಟ್ ಮಾಡ್ತಾನೆ. ಹೌದಾ, ಸರಿ ಸರ್, ಏನಿದೆ ಕೊಡಿ ನೋಡೋಣ ಅಂತೇಳಿ ಪಿಂಕ್ ನೋಟುಗಳನ್ನು ಇಸ್ಕೊತಾನೆ. ಸುಮಾರು 375 ನೋಟುಗಳಿರುತ್ತೆ. ಗೊತ್ತಾಗುತ್ತೆ ಆ ನೋಟನ್ನು ನೋಡಿದ. ಅಂದರೆ RBI ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಅವರಿಗೆ ಯಾವ ನೋಟು, ಅದರ ಕ್ವಾಲಿಟಿ ಏನು, ಒರಿಜಿನಲ್ ಯಾವುದು, ಡೂಪ್ಲಿಕೇಟ್ ಯಾವುದು ಎಲ್ಲವೂ ಕೂಡ ಅವ್ರಿಗೆ ಗೊತ್ತಿರುತ್ತೆ. ಆ ಒಂದು ನೋಟ್ ನೋಡಿದಾಗಲೇ ಗೊತ್ತಾಗುತ್ತೆ, ಒಂದು ಪೇಪರನ್ನು ಕೈಯಲ್ಲಿ ಹಿಡಿದಾಗಲೇ ಗೊತ್ತಾಗುತ್ತೆ ಇಲ್ಲೇನೋ ಸಮಥಿಂಗ್ ಇದೆ, ಇದು ಯಾಕೋ ಡೂಪ್ಲಿಕೇಟ್ ನೋಟ್ ಅನಿಸುತ್ತೆ ಅಂತೇಳಿ ಆತ ಸಸ್ಪೆಕ್ಟ್ ಮಾಡ್ತಾರೆ. ಅಂದರೆ RBI ಮ್ಯಾನೇಜರ್ ಏನಿದ್ದಾರೆ ಅವರು ಸಸ್ಪೆಕ್ಟ್ ಮಾಡ್ತಾರೆ. ಅದಾದಮೇಲೆ ಅದನ್ನು ಮಷೀನಲ್ಲಿ ಹಾಕಿದಾಗ ಚೆಕ್ ಮಾಡ್ತಾರೆ, ಅಲ್ಲೂ ಕೂಡ ಅದು ಕೋಟಾ ನೋಟ್ ಅಂತೇಳಿ ತೋರಿಸುತ್ತೆ. ಮತ್ತು ಮಷೀನಲ್ಲಿ ಇನ್ನೊಂದು ರೀತಿ ಚೆಕ್ ಮಾಡ್ತಾರೆ, ಅವರದ್ದೇ ಆದಂಥ ಒಂದು ವೇಯಲ್ಲಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಕಳಪೆ ಮಟ್ಟದ ಕಾಗದವನ್ನು ಬಳಸಿ ಇವರು ಜೆರಾಕ್ಸನ್ನು ಮಾಡಿಸಿದ್ರು ಅಂತೇಳಿ ಗೊತ್ತಾಗುತ್ತೆ. ಕೂಡಲೇ ಆತನನ್ನು ಚೆಕ್ ಮಾಡ್ತಾರೆ. ಒಂದು 5 ನಿಮಿಷ ಚೆಕ್ ಮಾಡ್ತೀನಪ್ಪ ಅಂತ ಹೇಳ್ಬಿಟ್ಟು, ಯಾಕಂದರೆ ಹೇಳಿದ್ರೆ ಅವರು ಎಸ್ಕೇಪ್ ಆಗ್ತಾರೆ ಅಂತೇಳಿ ಅಲ್ಲೂ ಕೂಡ ಮ್ಯಾನೇಜರ್ ಒಂದು ಐಡಿಯಾನ ಯೂಸ್ ಮಾಡ್ತಾರೆ. ಒಂದು 2 ನಿಮಿಷ ನಾನು ಚೆಕ್ ಮಾಡ್ಕೊಂಡು ಬರ್ತೀನಿ ಅಂತೇಳಿ ಗೊತ್ತಾದ ಕೂಡಲೇ ನೇರವಾಗಿ ಪೊಲೀಸರಿಗೆ ಹೇಳ್ತಾರೆ. ಅಲ್ಸೂರ್ಗೇಟ್ ಪೊಲೀಸರಿಗೆ ಫೋನ್ ಮಾಡಿ, ಸರ್ ಈ ರೀತಿಯಾಗಿ ಒಬ್ರು ಬಂದಿದ್ದಾರೆ ಆಸಾಮಿ, ಬಂದಂಥ ಸಂದರ್ಭದಲ್ಲಿ ಅವರು ಎಕ್ಸ್ಚೇಂಜ್ ಮಾಡಿ ಅಂತೇಳಿ ಕೋಟಾ ನೋಟನ್ನು ತೆಗೆದುಕೊಂಡು ಬಂದಿದ್ದಾರೆ ಅಂಥೇಳಿ ಮಾಹಿತಿಯನ್ನು ನೀಡ್ತಾರೆ. ಕೂಡಲೇ ಅಲ್ಸೂರ್ಗೇಟ್ ಪೊಲೀಸರು ಹೋಗ್ತಾರೆ. RBI ಬ್ಯಾಂಕ್ಗೆ ಹೋದಂಥ ಸಂದರ್ಭದಲ್ಲಿ ಆತನನ್ನು ಹಿಡಿದು ವಿಚಾರಣೆ ಮಾಡಿದಾಗ ಇನ್ನೂ ಇಬ್ಬರು ಕೂಡ ಇಲ್ಲಿರೋದು ಗೊತ್ತಾಗುತ್ತೆ. ಓರ್ವ ರಿಯಲ್ ಎಸ್ಟೇಟ್ ಉದ್ಯಮಿ ರಾಜೇಶ್ ಹಾಗೂ ಯಾದಗಿರಿ ಮೂಲದ ಹನುಮಂತ ಎಂಬಾತ ಕೂಡ ಇದರಲ್ಲಿ ಭಾಗಿಯಾಗಿದ್ದ. 3 ಜನರು ಕೂಡ ಸೇರಿಕೊಂಡು ಈ ಒಂದು ಜೆರಾಕ್ಸನ್ನು ಮಾಡಿಕೊಂಡು, ಅಂದರೆ 2,000 ನೋಟನ್ನು ಜೆರಾಕ್ಸ್ ಮಾಡಿಕೊಂಡು ಅದನ್ನು ಈ ರೀತಿಯಾಗಿ ವಂಚನೆ ಮಾಡೋದಕ್ಕೆ ನೇರವಾಗಿ RBI ಬ್ಯಾಂಕ್ಗೆ ಬಂದಿದ್ರು ಅಂತ ಹೇಳಿ ಗೊತ್ತಾಗುತ್ತೆ. ಹೀಗಾಗಿ ಅವರನ್ನು ವಶಪಡೆದು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಇವರು ಯಾವ ರೀತಿ ನೋಟನ್ನು ಪ್ರಿಂಟ್ ಮಾಡಿದರು ಮತ್ತು ಯಾವ ರೀತಿ ವಂಚನೆಗೆ ಪ್ಲಾನನ್ನು ಮಾಡಿಕೊಂಡಿದ್ರು ಅಂತೇಳಿ ಗೊತ್ತಾಗಿದೆ. ಅವರ ವಿರುದ್ಧ ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಶುರು ಮಾಡಿದ್ದಾರೆ. ಎಲ್ಲೆಲ್ಲಿ ಇವರು ನೋಟುಗಳನ್ನು ಪ್ರಿಂಟ್ ಮಾಡ್ತಿದ್ರು ಅಂಥೇಳಿ ಅವರ ಎಲ್ಲಿ ಪ್ರಿಂಟ್ ಮಾಡಿದ್ರಲ್ಲ ಅಲ್ಲೋಗಿ ಸ್ಥಳ ಮಹಜರು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಇವರ ಜೊತೆಗೆ ಬೇರೆಯವರು ಕೂಡ ಇನ್ವಾಲ್ವ್ ಆಗಿದ್ದಾರಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆ ನಡೆಸಲಾಗ್ತದೆ. ಅವರನ್ನು ಈಗಾಗಲೇ ಕೋರ್ಟ್ಗೆ ಹಾಜರುಪಡಿಸಿ ಅವರನ್ನು ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವರ ಮೊಬೈಲ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತು ಈ ಮುಂಚೆಯೂ ಕೂಡ ಇವರು ವಂಚನೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರ ಯಾಕಂದರೆ ಅಷ್ಟೊಂದು ಧೈರ್ಯದಿಂದ 375 ನೋಟುಗಳನ್ನು ಇಟ್ಕೊಂಡು ಇವರು ನೇರವಾಗಿ RBI ಬ್ಯಾಂಕಿಗೆ ಹೋಗ್ತಾರೆ. ಅಂದರೆ ಇವರು ಧೈರ್ಯ ಮೆಚ್ಚಲೇಬೇಕು. ಮುಂಚೆಯೂ ಕೂಡ ಈ ರೀತಿಯನ್ನು ಮಾಡಿದ್ರಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನು ಅಲ್ಸೂರ್ಗೇಟ್ ಪೊಲೀಸರು ಮಾಡ್ತಿದ್ದಾರೆ. ಹೀಗಾಗಿ ಒಂದಷ್ಟು ಜನ ಈ ರೀತಿಯಾಗಿ ಏನಾದರೂ ಬುದ್ಧಿಯನ್ನು ಉಪಯೋಗಿಸಬೇಕು, ನಾವು ಹೆಚ್ಚಿನ ಲಾಭವನ್ನು ಮೋಸ ಮಾಡೋದ್ರ ಮೂಲಕ ಪಡಿಬೇಕು ಅಂತಂದರೆ
ಒಂದು ಸತಿ ಯೋಚನೆ ಮಾಡಿ. ಯಾಕಂದರೆ ಈಗ ಎಲ್ಲವೂ ಕೂಡ ಬದಲಾಗಿದೆ. ವಂಚನೆ ಮಾಡುವಂಥದ್ದು ರೀತಿ ಚೇಂಜ್ ಆಗಿರ್ಬೋದು, ಆದರೆ ಕಂಡುಹಿಡಿಯುವಂಥ ರೀತಿ ಚೇಂಜ್ ಆಗಿಲ್ಲ. ಶಿಕ್ಷೆಯ ಪ್ರಮಾಣಗಳು ಚೇಂಜ್ ಆಗಿಲ್ಲ, ಶಿಕ್ಷೆಯ ರೀತಿ ಚೇಂಜ್ ಆಗಿಲ್ಲ, ಪೊಲೀಸರ ವರ್ತನೆಗಳು ಚೇಂಜ್ ಆಗಿಲ್ಲ. ಪೊಲೀಸರು ನಿಮ್ಮನ್ನು ಟ್ರ್ಯಾಕ್ ಮಾಡ್ತಾರೆ. ಸಿಕ್ಕಿಬಿದ್ದರೆ ಮಾತ್ರ ನಿಮಗೆ ಕಾನೂನಿನ ಪ್ರಕಾರ ಯಾವ ರೀತಿ ಶಿಕ್ಷೆ ಆಗಬೇಕು ಹಾಗೆ ಆಗುತ್ತೆ. ಹೆಚ್ಚಿನ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಮತ್ತು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನೋಡ್ತಾ ಇರಿ News18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.